ಕರ್ನಾಟಕ ವತಿಯಿಂದ ಸ್ವಾಗತ ಅನ್ಕೊಳ್ತೀನಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇತ್ತೀಚೆಗೆ ತಾವೆಲ್ಲ ಗಮನಿಸಿದ್ದೀರಾ. ಈ ಒಂದು ಜವಾಹರ್ಲಾಲ್ ಮಂಚದಿಂದ ನಾನು ನಮ್ಮ ಗೌರವಾನ್ವಿತ ಕಾರ್ಯಾಧ್ಯಕ್ಷರು ಸಂಸದರಾದ ಜಿ.ಸಿ. ಚಂದ್ರಶೇಖರ್ ಅವರಿಗೆ ಮುಂದುವರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ಕರೆದಿರೋದು ಮತ್ತು ನೀವು ಇಲ್ಲಿ ಈ ಪತ್ರಿಕಾಗೋಷ್ಠಿಗೆ ಬಂದಿರೋದಕ್ಕೆ ನಿಮಗೆ ಫಸ್ಟ್ ಧನ್ಯವಾದ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಜವಾಹರ್ ಮಂಚ್ ಅಂತ ಅಂದರೆ ಒಂದು ಆಲ್ ಇಂಡಿಯಾ ಲೆವೆಲಲ್ಲಿ ಒಂದು ಆರ್ಗನೈಸೇಷನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ಒಂದು ಸಂಘಟನೆ ಮಾಡಲಿಕ್ಕೋಸ್ಕರ ಆ ಒಂದು ಆರ್ಗನೈಸೇಷನ್ ಏನಿದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿಯವರು ಅವರ ಒಂದು ನಾಲೆಡ್ಜು ಅಂದರೆ ಏನಿದೆ ಅವರ ಒಂದು ವಿವೇಚನೆಯ ಮೇರೆಗೆ ಇದನ್ನೆಲ್ಲರೂ ಕೂಡ ಕ್ರೋಢೀಕರಿಸಿ ಇದನ್ನು ಮಾಡೋದ್ರಿಂದ ಏನು ಉಪಯೋಗ ಆಗ್ಬೋದು, ಇದನ್ನು ಏನಕ್ಕೆ ಮಾಡಬೇಕು, ಅದು ಹೇಗೆ ಮಾಡಬೇಕು ಅನ್ನೋ ಒಂದು ವಿವೇಚನೆಯಲ್ಲಿ ಇವತ್ತು ಈ ಒಂದು ಆರ್ಗನೈಸೇಷನ್ನ ಪ್ರಾರಂಭ ಮಾಡಿದೆ. ಇವತ್ತು ಕರ್ನಾಟಕದಲ್ಲಿ ಇದರ ಬಗ್ಗೆ ಒಂದು ಆಲ್ ಓವರ್ ದಿ ಕಂಟ್ರಿ ಒಂದು ಡೆಲಿಗೇಟ್ಸ್ ಸುಮಾರು 300 ಜನದ ಒಂದು ಡೆಲಿಗೇಟ್ಸ್ ಮೀಟು ನಾಳೆ ನಡೀತಾ ಇದೆ. ಇದು 2 ವರ್ಷಕ್ಕೆ ಒಂದು ಸರಿ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಸರಿ ಕರ್ನಾಟಕನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಡೀ ದೇಶದಿಂದ ಎಲ್ಲ ಪಾರ್ಟಿಯಿಂದ ಬರುವಂಥ ಪ್ರತಿನಿಧಿಗಳೇನಿರ್ತಾರೆ ಅವರು ಎಲ್ಲ ನಾಳೆ ಕೇಂಬ್ರಿಡ್ಜ್ ಕಾಲೇಜ್ ಏನಿದೆ ನಮ್ಮ ಮೋಹನ್ ಅವರು ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ದಾರಲ್ಲ KR ಅವ್ರ ಕಾಲೇಜಿನಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮ ನಡೀತದೆ. ಇದಕ್ಕೆ ನಮ್ಮ ರಾಷ್ಟ್ರೀಯ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳ ಸಂಘಟನೆಗಳನ್ನ ಮಾಡಿ ಈಗಾಗಲೇ ತೋರಿಸಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಜನರಲ್ ಸೆಕ್ರೆಟರಿ ಅವರು ಇದ್ದಾರೆ, ಆಲ್ ಇಂಡಿಯಾ ಆರ್ಗನೈಸೇಷನ್ ಸೆಕ್ರೆಟರಿ ಇಲ್ಲ ಹಸನ್ ಅಹಮದ್ ಅವರು ಕೂಡ ಇಲ್ಲೇ ನಮ್ಮ ಪಕ್ಕದ ಕೇರಳದವರು, ಅವರು ಇಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಜನರಲ್ ಸೆಕ್ರೆಟರಿ ವೈಶಾಖ ಇದ್ದಾರೆ, ಮತ್ತು ನಮ್ಮ ಜಯಕುಮಾರ್ ಅವರು ಇದ್ದಾರೆ, ಮತ್ತು ಇಲ್ಲೆಲ್ಲ ಅದರ ಮೆಂಬರ್ಸ್ ಎಲ್ಲ ಇಲ್ಲಿ ಬಂದು ಕೂತಿದ್ದಾರೆ. ಇದು ಪ್ರಮುಖವಾಗಿ ಈ ಸಂಘಟನೆಯ ಉದ್ದೇಶ ಬಂದು 7 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಹೇಗೆ ಅವರ ಬಿಹೇವಿಯರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರು ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅದನ್ನು ಹೇಗೆ ಶಾಲೆಯಿಂದ ಹೊರಗಡೆ ರಜಾ ಇದ್ದಂಥ ಸಮಯದಲ್ಲಿರ್ಬೋದು ಅಥವಾ ಶಾಲೆಯಲ್ಲಿ ಪರ್ಮಿಷನ್ ಕೊಟ್ಟರೂ ಕೂಡ ಹೇಗೆ ಮಕ್ಕಳ ಗ್ರೋತು ಡೇ ಬೈ ಡೇ ಆಗಬೇಕು, ಆ ಮಕ್ಕಳಿಗೆ ಒಂದು ಏನೇನು ಸಮಾಜದಲ್ಲಿ ಇವತ್ತು ಆಗುವಂಥ ಸಾಕಷ್ಟು ವಿಚಾರಗಳು ಇರ್ಬೋದು. ಯಾಕೆಂತ ಅಂದರೆ ಇವತ್ತೆಲ್ಲ ನಾವು ನೋಡಿದ್ದೀವಿ, ಡೆಲ್ಲಿಯಿಂದ ಹಿಡಿದು ಉತ್ತರ ಪ್ರದೇಶ ಮತ್ತು ಎಲ್ಲ ಕಡೆನೂ ಕೂಡ ಮಕ್ಕಳ ಮೇಲೆ ನಡೀತಾ ಇರೋವಂಥ ದೌರ್ಜನ್ಯಗಳು, ಹೆಣ್ಮಕ್ಳ ಮೇಲೆ ನಡೀತಾ ಇರೋವಂಥ ದೌರ್ಜನ್ಯಗಳು, ಇದೆಲ್ಲದೂ ಕೂಡ. ಆಮೇಲೆ ಮಕ್ಕಳು ಚಿಕ್ಕ ಮಕ್ಕಳ ಮೇಲೆ ಇವರೇ ಯಾರು ಸ್ಕೂಲ್ ಮೇಸ್ಟ್ರುಗಳೇ ಅತ್ಯಾಚಾರ ಮಾಡಿರುವಂಥ ವಿಚಾರಗಳಿರ್ಬೋದು. ಇದೆಲ್ಲ ಕೂಡ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗು ಇದು. ಈ ಪಿಡುಗನ್ನು ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಚಿಕ್ಕ ಮಕ್ಕಳಿಂದ 7 ಇಯರ್ಸಿಂದ ಕೂಡ ಅವ್ರಿಗೆ ಉದಾಹರಣೆಗೆ ಬ್ಯಾಡ್ ಟಚ್ ಗುಡ್ ಟಚ್ ಅಂತ ಇರ್ಬೋದು, ಅಥವಾ ಮಕ್ಕಳಿಗೆ ಹೇಗೆ ತನ್ನ ಹಿರಿಯ ಸಹೋದ್ಯೋಗಿಗಳು ಅಥವಾ ನಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ಎಲ್ಲ ಅವ್ರ ರಿಲೇಟಿವ್ಸ್ ಇರ್ಬೋದು ಹೇಗೆ ಅವ್ರ ಮೇಲೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನಾವು ಪತ್ರಿಕೆಯಲ್ಲೆಲ್ಲ ಓದ್ತಾ ಇದ್ವಿ ನಾವು. ಇದು ಸಾಕಷ್ಟು ಇವತ್ತು ದೇಶದಲ್ಲಿ ನಡೀತಾ ಇರುವಂಥ ಮುಂಚೆಯಿಂದ ನಡ್ಕೊಂಡು ಬರ್ತಾ ಇದೆ, ಈಗಲೂ ನಡೀತಾ ಇದೆ. ಇದನ್ನು ತಡಿಲಿಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ. ಎಷ್ಟೋ ಮಕ್ಕಳುಗಳು ಪಾಪ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದೇ ಅದನ್ನು ನೋವನ್ನು ನುಂಗ್ಕೊಂಡು ಎಷ್ಟೋ ನೀವು ನೋಡಿದ್ದೀರಿ, ಚಿಕ್ಕ ಮಕ್ಕಳ ಮೇಲೆ ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಅತ್ಯಾಚಾರಗಳು ನಡೆದು ಅವೆಲ್ಲ ಯಾವ ದುಸ್ಥಿತಿಗೆ ಹೋಗಿರ್ತವೆ. ಮಕ್ಕಳು ದೇವರು ಅಂತ ಗೊತ್ತಿದ್ರು ಕೂಡ ಅಂಥದ್ದೆಲ್ಲ ನಡೆಯುವಂಥ ಒಂದು 3 ವರ್ಷ 4 ವರ್ಷದ ಮಕ್ಕಳ ಮೇಲೂ ಕೂಡ ಅಂಥ ಒಂದು ದೌರ್ಜನ್ಯಗಳು ನಡೆಯುವಂಥ ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಆ ಕಾರಣಕ್ಕೆ ಇಂಥವೆಲ್ಲ ಆಗಬಾರ್ದು, ಸಮಾಜದಲ್ಲಿ ಅವರು ಕೂಡ ಬದುಕಕ್ಕೆ ಅರ್ಹತೆ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳಿಗೆ ಮಾನ್ಯತೆ ಸಿಗಬೇಕು ಮತ್ತು ಗೌರವವಾಗಿ ಬದುಕಬೇಕು, ಅವಕ್ಕೆ ತನ್ನದೇ ಆದಂಥ ಒಂದು ಸ್ವಾತಂತ್ರ್ಯವಾಗಿ ಬದುಕುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿದೆ. ಈಗಾಗಲೇ ನಾವು ನಮ್ಮಲ್ಲಿ ಇರುವಂಥ ಫ್ರಂಟಲ್ ಆರ್ಗನೈಸೇಷನ್ಸ್ ಇರ್ಬೋದು ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸುಮಾರು ನಮ್ಮಲ್ಲಿ ಒಂದು 28 ಇದೆ. ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, NSC
ಮತ್ತು ಸೇವಾದಳು, ಇಂಟೆಕ್ಕು, ಹೀಗೆ ಹಲವಾರು ನಮ್ಮಲ್ಲಿ ಸಂಘಟನೆಗಳಿದ್ದಾವೆ. SC ಡಿಪಾರ್ಟ್ಮೆಂಟ್ ಇರ್ಬೋದು, ST ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಕ್ವರ್ಡ್ ಸೆಲ್ ಇರ್ಬೋದು. ಈ ಥರ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಾವು ಇವಾಗ ಕಂಟಿನ್ಯೂಸ್ ಆಗಿ ಅವ್ರಿಗೆಲ್ಲಾನು ನಾವು ಚಾರ್ಜ್ ಮಾಡಿದ್ದೀವಿ. ಆ ಶೆಲ್ಗಳಿಗೆ ನಾವು ಹೊಸ ಬ್ಯಾಟ್ರಿ ಹಾಕಿ ಅವ್ರನ್ನೆಲ್ಲರನ್ನು ಚಾರ್ಜ್ ಮಾಡಿ ಮುಂದೆ ಬರುವಂಥ ಚುನಾವಣೆಯಲ್ಲಿ ಅವರ ಪಾತ್ರನ ಸಕ್ರಿಯವಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನ ಬೂತ್ ಮಟ್ಟದಿಂದ ಮತ್ತು ಬ್ಲಾಕ್ ಮಟ್ಟದಿಂದ ಕಮಿಟಿಗಳು ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ನಾವು ಒಂದು 6 ತಿಂಗಳಿಂದ ಭಾಳ ಪರಿಶ್ರಮ ಪಟ್ಟು ಇವಾಗ ಒಂದು ಹಂತಕ್ಕೆ ಬಂದಿದೆ. ಕೆಲವು ಸಂಘಟನೆಗಳಂತೂ 224 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ಅವ್ರದ್ದೇ ಆದಂಥ ಒಂದು ಸಂಘಟನೆ, ಬ್ಲಾಕ್ ಪ್ರೆಸಿಡೆಂಟು, ವಾರ್ಡ್ ಪ್ರೆಸಿಡೆಂಟಿಂದ ಹಿಡಿದು ಎಲ್ಲದೂ ಕೂಡ ಮಾಡಿದ್ದಾರೆ. ಯಾವುದೇ ಪಕ್ಷ ನಾವು ಕಟ್ಟಬೇಕು ಅಂತ ಅಂದರೆ ಮೊದಲು ಉದ್ದೇಶ ಮತ್ತು ಅದಕ್ಕೆ ಭದ್ರವಾದಂಥ ಬುನಾದಿ ಭಾಳ ಮುಖ್ಯ. ಆ ಭದ್ರವಾದ ಬುನಾದಿ ಹಾಕಬೇಕು ಅಂತ ಅಂದರೆ ಅದು ಸರಿಯಾಗಿ ಬುನಾದಿ ಇದ್ದರೆ ಮಾತ್ರ ಸಂಘಟನೆಗಳು ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಹೊರತು ಅದರ್ವೈಸ್ ಯಾವ ಸಂಘಟನೆಗಳು ಕೂಡ ಸಕ್ರಿಯವಾಗಿ ಅದು ಬಲಿಷ್ಠವಾಗಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾವು ಎಲ್ಲ ಆರ್ಗನೈಸೇಷನ್ಸ್ಗೂ ಕೂಡ KPCC ಒತ್ತು ಕೊಟ್ಟು ಇವತ್ತು ಎಲ್ಲವೂ ಕೂಡ ಬಲಿಷ್ಠವಾಗಿ ಅದನ್ನು ಡೈರೆಕ್ಟರ್ಸ್ ಮಾಡೋದಿರ್ಬೋದು, ಮುಖ್ಯವಾಹಿನಿ ತರೋದಕ್ಕೆ ಎಷ್ಟೋ ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಅಂದರೆ ಎಷ್ಟು ಅನ್ಟಚ್ ಅವ್ರನ್ನ ಎಲ್ಲೂ ಕೂಡ ಗುರುತಿಸೋದಕ್ಕೆ ಆಗದೇ ಇರುವಂಥ ಒಂದು ಕಮ್ಯುನಿಟಿಗಳೇನಿದ್ದಾವೆ ಅಂಥ ಕಮ್ಯುನಿಟಿಗಳನ್ನೂ ಕೂಡ ಮೇಯ್ನ್ ಸ್ಟ್ರೀಮ್ಗೆ ತರಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಆಫೀಸ್ ಬೇರೆಯವ್ರು ಮಾಡಿರೋದಿರ್ಬೋದು ಅಥವಾ ಸರ್ಕಾರಿ ಹಂತದಲ್ಲಿ ಡೈರೆಕ್ಟರ್ ಮಾಡೋವಂಥದ್ದು ಇರ್ಬೋದು. ಈ ಎಲ್ಲ ಒಂದು ಇದರಲ್ಲಿ ಪ್ರಕ್ರಿಯೆಯಲ್ಲಿ ನಾವು ಅವ್ರನ್ನ ತೊಡಗಿಸ್ಕೊತಾ ಇದ್ದೀವಿ. ಯಾಕೆಂತ ಅಂದರೆ MLAಗಳಾಗ್ತಾರೆ, ಯಾವುದೋ ಒಂದು ಕಮ್ಯುನಿಟಿ, ಯಾವುದೋ ಒಂದು ಇದರಲ್ಲಿ ಎಷ್ಟೋ ಕಮ್ಯುನಿಟಿನ ಅವ್ರನ್ನ ನಾವು ಆ ರೆಪ್ರೆಸೆಂಟೇಷನ್ ಕೊಟ್ಟೇ ಇರೋದಿಲ್ಲ. ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇವಾಗ ಹುಡುಕಿ ಅಂತ ಕಮ್ಯುನಿಟಿಗಳಿಗೆ ಪ್ರಾತಿನಿಧ್ಯ ಕೊಡುವಂಥ, ಯಾಕೆಂದ್ರೆ ಅವ್ರಿಗೂ ಅದೊಂದು ಸಮಾಜ, ಆ ಸಮಾಜದಲ್ಲಿ ಅದನ್ನು ಮೇನ್ ಸ್ಟ್ರೀಮಿಗೆ ತರಲಿಲ್ಲ ಅಂತ ಅಂದರೆ ತುಂಬ ಮುಂದಿನ ದಿನಗಳಲ್ಲಿ ಅವರ ಒಂದು ಸಮಾಜ ಭಾಳ ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳೀಲಿಕ್ಕೆ, ಸದೃಢಗೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನೆಲ್ಲರನ್ನು ಕೂಡ ಮೇನ್ ಸ್ಟ್ರೀಮಿಗೆ ತರುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಪಕ್ಷ ಕಾರ್ಯಕರ್ತರಿಂದನೇ ಹೊರತು ಲೀಡರ್ಗಳಿಂದ ಅಲ್ಲ. ಕಾರ್ಯಕರ್ತರು ಬಲಿಷ್ಠವಾಗಿದ್ದರೆ ಮಾತ್ರ ಅವರು ಲೀಡ್ರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಹೊರತು ಬಟ್ ಲೀಡ್ರು ಕಾರ್ಯಕರ್ತನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾರ್ಯಕರ್ತರೇ ನಮ್ಮ ಪಕ್ಷದ ಅಡಿಪಾಯ. ಆ ಕಾರಣಕ್ಕೆ ಇವತ್ತು ಏನು ಜವಾಹರ್ ಮಂಚ್ ಒಂದು ಆರ್ಗನೈಸೇಷನ್ ಇವತ್ತು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರಾರಂಭ ಮಾಡಿ ಈಗಾಗಲೇ ಅದನ್ನು ಭಾಳ ಒಂದು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿನ ಇವತ್ತು ಮಾಡಿದ್ದಾರೆ. ಅದರ ಒಂದು ಎರಡನೇ ಈಗ ನಮ್ಮದು 2 ವರ್ಷ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಹೆಮ್ಮೆಯಾದ ವಿಚಾರ. ಈ ಒಂದು ಸಂಘಟನೆ ಕರ್ನಾಟಕದಲ್ಲಿ, ಯು ಪೀಪಲ್ ಆರ್ ಕಂಡಕ್ಟಿಂಗ್ ಇನ್ ಕರ್ನಾಟಕ, ರಿಯಲಿ ಪ್ರೌಡ್ ಆಫ್ ಯು ಪೀಪಲ್. ಓಕೆ, ವಿ ಆರ್ ವೆಲ್ಕಮ್. ಓಕೆ, ಟು ಯು ಬಿ ಹ್ಯಾವಿಂಗ್ ಎ ಪ್ರೋಗ್ರಾಮ್ ಹಿಯರ್ ಟುಮಾರೋ. ಸೊ ಅದಕ್ಕೆ ಇವರು ಕೂಡ KC ವೇಣುಗೋಪಾಲ್ ಅವರು ಕೂಡ ಬರುವಂಥ ಸಾಧ್ಯತೆ ಇದೆ. ಅದನ್ನ ನಮಗೆ ಕನ್ಫರ್ಮ್ ಮಾಡಿಲ್ಲ, ಇವ್ರು ಹೇಳ್ತಾ ಇದ್ದಾರೆ ಬರ್ತಾರೆ ಅಂತ ಅಂದ್ಬಿಟ್ಟು. ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ KC ವೇಣುಗೋಪಾಲೇ ಬಂದು ಇನಾಗರೇಟ್ ಮಾಡ್ತಾರೆ ಅಂತ. ಅಲ್ಲಿಗೆ ಅವ್ರು ಬರ್ತಾರೆ ಅಂತ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಅಂತ ಅನ್ನೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ಈ ಸಂಘಟನೆಯನ್ನು ಭಾಳ ಸದೃಢಗೊಳಿಸ್ಲಿಕ್ಕೆ ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರು ಮಹಿನುದ್ದೀನ್ಗೆ ನಾವೊಂದು ಅವಕಾಶ ಕೊಟ್ಟಿದ್ವಿ ಟೀಚರ್ಸ್ ಡೇ ಮಾಡಲಿಕ್ಕೆ, ಚಿಲ್ಡ್ರನ್ಸ್ ಡೇ ಮಾಡೋದಕ್ಕೆ. ಆ ಚಿಲ್ಡ್ರನ್ಸ್ ಡೇಗೆ ಚೀಫ್ ಮಿನಿಸ್ಟರ್ ಮತ್ತು PCC ಪ್ರೆಸಿಡೆಂಟ್ ಇಬ್ಬರು ಬಂದಿದ್ರು. ಅದನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂದರೆ KPCC ಸಪೋರ್ಟ್ ಮಾಡಿದ್ರು. ನಾವು ಮಹಿಳಾ ಕಾಂಗ್ರೆಸ್ ಅಂದರೆ ಇಂದಿರಾ ಗಾಂಧಿ ಪ್ರೋಗ್ರಾಮ್ ಕೊಟ್ವಿ, ಟೀಚರ್ಸ್ ಇದಕ್ಕೆ ಸೆಲ್ಗೆ ಟೀಚರ್ಸ್ ಡೇ ಕೊಟ್ವಿ. ಆಮೇಲೆ ಹೀಗೆ ಎಲ್ಲದಕ್ಕೂ ಒಬ್ಬೊಬ್ಬರಿಗೆ ಒಂದೊಂದು ಅಂಬೇಡ್ಕರ್ದು ಇದು ಯಾವುದು ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಇದು ಕೊಟ್ವಿ, ಅಂಬೇಡ್ಕರ್ ಅದು ಒಂದು SC ST ಡಿಪಾರ್ಟ್ಮೆಂಟ್ ಕೊಟ್ವಿ. ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ಆಯಾ ಕಾರ್ಯಕ್ರಮನ ಮಾಡಿಸೋದ್ರ ಮುಖಾಂತರ ಆ ಸಂಘಟನೆಯನ್ನು ಬಲಿಷ್ಠಗೊಳಿಸಿ ಅವರಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ ತನಕ ಸಾಕಷ್ಟು ಕಾರ್ಯಕ್ರಮನ ಅವರೇ ಮಾಡ್ತಾ ಇದ್ದಾರೆ, KPCC ಜಸ್ಟ್ ಸಪೋರ್ಟ್ ಮಾಡೋದು. ಅದೇ ರೀತಿಯಲ್ಲಿ ನಾವು ನಮ್ಮ ರಾಜ್ಯಾಧ್ಯಕ್ಷರಿಗೆ ಅನುವು ಮಾಡಿಕೊಟ್ವಿ. ಅದನ್ನು ಇಡೀ ರಾಷ್ಟ್ರದಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿದಂಥದ್ದು ಕರ್ನಾಟಕ. ಆ ಕ್ರೆಡಿಟು ನಮ್ಮ ರಾಜ್ಯ ಘಟಕಕ್ಕೆ. ಹಾಗೆಯೇ ಇವನ್ ಸೋನಿಯಾ ಗಾಂಧಿ ಅವರು ಕೂಡ ಕಾರ್ಯಕ್ರಮ ನೋಡಿ DK ಶಿವಕುಮಾರ್ ಹತ್ರ ಪ್ರೈಸ್ ಮಾಡಿದ್ದಾರೆ. ಎಲ್ಲೂ ಮಾಡಿಲ್ಲ. ಚೀಫ್ ಮಿನಿಸ್ಟರ್ ಮತ್ತು ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಗೊತ್ತಾಯ್ತು. ಅಂದರೆ ಇದನ್ನು ಎಷ್ಟರ ಮಟ್ಟಿಗೆ ನಾವು ಕರ್ನಾಟಕದಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಈ ಆರ್ಗನೈಸೇಷನ್ಸ್ಗೆ ಬೆಳಿಲಿಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದೀವಿ. ನಮ್ಮ KPCC ಅಧ್ಯಕ್ಷರಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ನಮ್ಮ ಸರ್ಕಾರ ಇರೋದ್ರಿಂದ ಸಂಪೂರ್ಣ ಸಹಕಾರನ ಇವರಿಗೆ ಕೊಟ್ಟು ಇದನ್ನು ಬಿಲ್ಡ್ ಮಾಡಲಿಕ್ಕೆ ನಮ್ಮ ಎಲ್ಲ ಥರದ ಸಹಕಾರ ನಾವು ಕೊಡ್ತೀವಿ. ಅದರ ಜೊತೆಗೆ ಈ ಒಂದು ಏನೀಗ 7 ಇಯರ್ಸಿಂದ 18 ಇಯರ್ಸ್
ಈ ಒಂದು ಆರ್ಗನೈಸೇಷನ್ನ ಬಿಲ್ಡ್ ಮಾಡಿದರೆ ಇದು ಹಂತ ಹಂತವಾಗಿ ಮಕ್ಕಳಿಗೆ ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಈಗ ಬರೀ ಬೂತ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷರನ್ನು ಮಾಡ್ತಾವೆ, ಇದಕ್ಕೆ ಅಲ್ಲಿ ರೆಪ್ರೆಸೆಂಟೇಟಿವ್ ಮಾಡ್ತಾವ್ರೆ. ಅದನ್ನು ನೋಡ್ಕೊಳ್ಳೋಕ್ಕೆ ಆಫೀಸ್ ಬೇರರ್ಸ್ ಇನ್ಚಾರ್ಜ್ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಈ ಸಾಟರ್ಡೆ ಸಂಡೇಸು ಅವ್ರಿಗೆ ಟ್ರೈನಿಂಗ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಆ ಮಕ್ಕಳಿಗೆ ಎಲ್ಲ ರೀತಿಯ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ಬೋದು, ಆಮೇಲೆ ಶಾಲೆ ಬಿಟ್ಟಿರುವಂಥ ಮಕ್ಕಳಿರ್ಬೋದು. ಶಾಲೆ ಬಿಟ್ಟಿರುವಂಥ ಮಕ್ಕಳು ನಿಮಗೆ ಗೊತ್ತಿದೆ, RTE ಅಂಡರಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಶಾಲೆ ಚೌಕಟ್ಟಿಗೆ ತರಬೇಕು ಅನ್ನೋದನ್ನು, ಆ ಕೆಲಸನೂ ಕೂಡ ಈ ಸಂಘಟನೆ ಭಾಳ ವ್ಯಾಪಕವಾಗಿ ಮಾಡ್ತದೆ ಅಂತ ಈಗ ಆಲ್ರೆಡಿ ಅವರು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ RTEನಲ್ಲಿ ಇವತ್ತು ಎಷ್ಟೋ ಜನ ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲ ನಮ್ಮ ಸರ್ಕಾರ ತಂದಂಥ ಒಂದು ಕಾಯ್ದೆ ಅದು. ಅದನ್ನು ಇವತ್ತು ಮಕ್ಕಳು ಎಲ್ಲೂ ಒಂದು ಬೇಸಿಕ್ ಎಜುಕೇಷನ್ ಇಲ್ದೇ ಹೊರಗಡೆ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳನ್ನ ಮೇನ್ ಸ್ಟ್ರೀಮಿಗೆ ತರುವಂಥದ್ದು, ಅವ್ರನ್ನ ಮತ್ತೆ ಸ್ಕೂಲ್ಗೆ ಕರ್ಕೊಂಬರುವಂಥ, ಮರಳಿ ಸ್ಕೂಲ್ಗೆ ಕರ್ಕೊಂಬರುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಸಂಘಟನೆ ಬಹಳ ವ್ಯಾಪಕವಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಕಾರಣಕ್ಕೆ ಅದಾದಮೇಲೆ 18 ವರ್ಷದ ತನಕ ಮಕ್ಕಳ ಮೇಲೆ ನಿಗಾ ಇಟ್ಟು 18 ವರ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮತದಾನದ ಹಕ್ಕನ್ನು ನಮ್ಮ ರಾಜೀವ್ ಗಾಂಧಿ ಅವರಿದ್ದಾಗ ಕೊಟ್ಟರು, ಆ ಮತದಾನದ ಹಕ್ಕನ್ನು ಕೂಡ ಆ ವೋಟರ್ ID-ನ ಅವ್ರಿಗೆ ಮಾಡೋದ್ರ ಮುಖಾಂತರ ಅವ್ರನ್ನ ಮತ್ತೆ ಒಂದು ಸಕ್ರಿಯವಾದಂಥ ಸತ್ಪ್ರಜೆ ಈ ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ರೂಟು ತಪ್ಪದೇ, ಯಾವುದೋ ಒಂದು ಕೆಟ್ಟ ದಾರಿ ಹಿಡಿದು ಒಬ್ಬ ಸಮಾಜಕ್ಕೆ ಕಂಟಕನಾಗ್ದೇ ಒಳ್ಳೆ ನಾಗರಿಕನಾಗಬೇಕು ಈ ನಾಗರಿಕ ಸಮಾಜದಲ್ಲಿ ಅನ್ನೋ ಕಾರಣಕ್ಕೆ ಅಂಥ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನು ಈ ಘಟಕ ಹೊತ್ಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಇವರು ಭಾಳ ಸೀರಿಯಸ್ ಆಗಿ ತಗೊಂಡು ಮಾಡಿದ್ದೇ ಆದರೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ನನ್ನ ಅನಿಸಿಕೆ. ಅದರಿಂದ ನೀವೆಲ್ಲ ಇವತ್ತೇನು ನೀವು ಮೀಡಿಯಾದವ್ರು ಬಂದಿದ್ದೆ, ನಿಮ್ಮ ಮೂಲಕ ಹೇಳೋದಿಷ್ಟೇ, ಇಡೀ ರಾಜ್ಯದಲ್ಲಿ ಮಕ್ಕಳಿಗೆ ಎಷ್ಟೋ ಕಡೆಗೆ ನಾನು ಹೋಗಿ ಇನ್ಸ್ಪೆಕ್ಟ್ರು ಇದರಲ್ಲೇನು ಶಾಲೆಯಿಂದ ಹೊರಗಡೆ ಇದ್ದಂಥ ಅಲ್ಲಿ ಟೆಂಟ್ ಹಾಕೊಂಡು ಇದನ್ನು ಮಾಡ್ತಾರಲ್ಲ, ಬಿಲ್ಡಿಂಗ್ ಕಟ್ಟೋರು ಅಂತ ಕಾರ್ಮಿಕರು ಇರ್ತಾರಲ್ಲ, ಅವ್ರದ್ದೆಲ್ಲ ಇದಕ್ಕೆ ನಾನು ಹೋಗಿ ಒಂದು 2-3 ದಿವಸ ಪಾಠ ಮಾಡೆಲ್ಲ ಬಂದಿದ್ದೆ. ನಾನು ಅವ್ರಿಗೆಲ್ಲ ಟೀ ಶರ್ಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಇದನ್ನೆಲ್ಲ ಕೊಟ್ಟಿದ್ವಿ ನಾವು, ಯಾವುದು ಪ್ರೊಜೆಕ್ಟರು ಎಲ್ಲ ಕೊಟ್ಟಿದ್ವಿ ನಾವು. ಅವರು ಈ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡ್ತಾಯಿದ್ರು. ನಾನು ಅದನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಎಷ್ಟು ಕಷ್ಟಪಡ್ತಾರೆ ಅಂತ. ಅಂದರೆ ತಂದೆ ತಾಯಿಗಳಿಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಸ್ಕೂಲ್ಗೆ. ಇವತ್ತು ಇಲ್ಲಿ ಬಿಲ್ಡಿಂಗ್ ಕಟ್ತಾರೆ, ಇನ್ನೊಂದು ದಿವಸ ಇನ್ನೆಲ್ಲೋ ಬಿಲ್ಡಿಂಗ್ ಕಟ್ಟೋ ಕಡೆ ಹೋಗ್ತಾರೆ ಅವರು. ಅವ್ರದ್ದೊಂಥರ ವಲಸೆ ಜೀವನ, ಅವ್ರಿಗೆಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದು ಭಾಳ ಕಷ್ಟ. ಅಂಥದ್ದನ್ನೆಲ್ಲ ಕೂಡ ನಾವು ಇಷ್ಟೊಂದು ವರ್ಷ, ನಾವು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಬೆಂಗಳೂರು ಅಂತ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆಗಳು ಇರ್ತವೆ ಅಂತ ಅಂದರೆ ನಿಜವಾಗ್ಲೂ ಕೂಡ ನಮಗೆ ಬೇಜಾರಾಗುತ್ತೆ. ಅಂಥ ಒಂದು ವ್ಯವಸ್ಥೆಯಿಂದ ಮಕ್ಕಳನ್ನ ಒಂದು ಮೇನ್ ಸ್ಟ್ರೀಮಿಗೆ ತರುವಂಥ ಕೆಲಸನ ಈ ಸಂಘಟನೆ ಮಾಡುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಗೊತ್ತಿದೆ ಇಡೀ ರಾಷ್ಟ್ರದಲ್ಲಿ ಇವತ್ತೊಂದು ದಿವಸ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ. ಯಾವುದೇ ಒಂದು ನೇಮಕಾತಿನಲ್ಲಿ ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಅಥವಾ ಯಾವುದೇ ಒಂದು ನೇಮಕಾತಿನಲ್ಲಿ ಇವತ್ತೇನು ಮುಂಚಿಂದ ಬಂದಂಥ ಪ್ರತೀತಿ ಏನಿತ್ತು ಅದನ್ನು ಮುರಿದು ತಮಗೆ ಬೇಕಾದಂಥ ವ್ಯವಸ್ಥೆನ ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಅದರಲ್ಲಿ ಆಪೋಸಿಷನ್ ಲೀಡರ್ನಾಗಲಿ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜನಾಗಲಿ ಗಣನೆಗೆ ತಗೊಳ್ಳೋದನ್ನೇ ತಮಗೆ ಬಂದಂಥ ಏಕಪಕ್ಷೀಯವಾಗಿ ತಗೊಳ್ಳುವಂಥ ನಿರ್ಧಾರಗಳಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇವತ್ತೊಂದು ದಿವಸ ಕುಂದು ಬರುವಂಥ ಅಡಿಪಾಯಕ್ಕೇನೆ ಇವತ್ತು ಧಕ್ಕೆ ಬರುವಂಥ ಪರಿಸ್ಥಿತಿ ಇದಾಗಿದೆ. ಯಾಕೆಂತಂದರೆ ಏನು ಅಂಬೇಡ್ಕರ್ ಅವರು ಒಂದು ಆಶೆ ಇಟ್ಕೊಂಡು ಇವತ್ತು 130-140 ಕೋಟಿ ಜನ ಇರುವಂಥ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವಂಥ ಭಾರತದಲ್ಲಿ ಆ ಕಾನ್ಸ್ಟಿಟ್ಯೂಷನ್ನ ಇವತ್ತು ನಂಬಿಕೊಂಡು ಇಡೀ ಭಾರತದ ಜನ ಇದ್ದಾರೆ. ಇವತ್ತು ಆ ಕಾನ್ಸ್ಟಿಟ್ಯೂಷನ್ಗೆ ಧಕ್ಕೆ ತರೋ ರೀತಿಯಲ್ಲಿ ತಗೊಳ್ತಾ ಇರುವಂಥ ತೀರ್ಮಾನ ಈ ಕೇಂದ್ರ ಸರ್ಕಾರದ ಇತ್ತೀಚೆಗೆ ನಿಜವಾಗ್ಲೂ ಕೂಡ ಅವಮಾನ ತರಿಸುವಂಥದ್ದು, ಈ ಕಾನ್ಸ್ಟಿಟ್ಯೂಷನ್ಸ್ಗೆ ಅಗೌರವ ತರುವಂಥದ್ದು, ಮತ್ತು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರೋದು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಕೂಡ ಈ ಅವೇರ್ನೆಸ್ ಬರಬೇಕು ಅಂತ ಅಂದರೆ ಈ ಒಂದು ಇಂತಹ ಸಂಘಟನೆಗಳು ಬಹಳ ಪ್ರಭಾವಿಯಾಗಿ ಕೆಲಸ ಮಾಡಿ ಜನಗಳ ಮನಸ್ಸಲ್ಲಿ ಇವತ್ತು ಏನು ನಡೀತಾ ಇದೆ ಪ್ರಸ್ತುತ ಅನ್ನೋದನ್ನು ನೀವೆಲ್ಲರೂ ಕೂಡ ತರ್ತಾರೆ. ಈ ಆರ್ಗನೈಸೇಷನ್ ತುಂಬ ಸ್ಟ್ರಾಂಗ್ ಆಗಿ ನಡೀತಿದೆ. ನಾಳೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಕೂಡ ಅಲ್ಲಿ ಇದರಲ್ಲಿ ಅದು ಕೇಂಬ್ರಿಡ್ಜ್ ಕಾಲೇಜಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಿದೆ. ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಅದರಿಂದ ಆ ಕಾರ್ಯಕ್ರಮಕ್ಕೆ ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳು ಎಲ್ಲ ಬರ್ತಾರೆ. ಕೆಲವರೆಲ್ಲ ನಮ್ಮ ಡಾಕ್ಟರ್ ಸುಧಾಕರ್ಗೆ ನಾವು ಇನ್ವೈಟ್ ಮಾಡಿದ್ದೀವಿ, ಅವರು ಬರ್ತಾ ಇದ್ದಾರೆ. ಸೊ ಅದರಿಂದ KH ಮುನಿಯಪ್ಪನವರು ಫುಡ್ ಮಿನಿಸ್ಟ್ರು, ಅವರು ಎಲ್ಲರೂ ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಸೊ ಇನ್ನು ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪ್ರೆಸ್ ಮೀಟ್ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕಮ್ ದಿಸ್ ಸೈಡ್. Take that. Ask that button. Oh yeah. Yeah. Okay. Good afternoon.
Let me speak in English. You have already listened to about the program in Kannada, so there is no need of further explanations. So thank you, Chandrasekhar ji, for a brief introduction and welcoming us to Karnataka. Let me tell you about a small brief about Jawahar Bal Manch. As you know, Bal Manch is a new initiative of All India Congress Committee. This is our youngest department of All India Congress Committee, and we work for children in India. Actually, we work not only for Congress, but we work for India. We are not here to bring people into Congress party, but we are here to instill the values of the Constitution of India. That is what we are doing in the last 3 years. And this is our second national conference of the leaders or the organizers of selected organizers of this JBM. We call it as JBM, that is Jawahar Bal Manch. The first conference was held in Himachal Pradesh, where the whole program was hosted by the government of Himachal Pradesh. And this time we are hosting, Karnataka government and Karnataka PCC is hosting this meeting of the leaders of JBM. Tomorrow, actually we start today evening, unofficially. Officially we will start tomorrow morning, sharp 9 o'clock. In our organization, punctuality is very important, so we keep things, very systematically. So we will start the program by 9 o'clock itself. We are expecting our Honorable General Secretary Organization, Shri K.C. Venugopal, to inaugurate the program. We have, as you know, the news we are getting from Delhi is not that good, because Madam Sonia Gandhi ji is admitted here, not feeling good illness. So she is admitted in a hospital. So I think all our important leaders, especially Rahul ji, Priyanka ji and KC ji, is with her only now. But still, we are expecting him to come for the inauguration. Other than him, Muniappa ji, the Minister for Food Supplies, and of course our big supporter GC Chandrasekhar ji is here. And unfortunately, my leader DK Shivakumar ji is not here. He is out of station, but he had extended full cooperation and full support for the program. And of course CM also. CM is also not well, that you all know. I just spoke to him in Delhi when he came for the inauguration of our Indira Bhavan, and personally he said we will help you. Friends, thank you for coming for covering this press meet. This program, AICC made this program for two things. Number one, as you know, children in India are not properly taken care of because of many reasons. Of course, just one reason I tell you, because they don't have vote. They don't have vote. So isliye children are not properly not taken care of. And we just had done some studies about children, and we find that in Delhi alone, in Delhi NCR alone, we have around 1.5 lakh street children. 1.5 lakh street children. And of course, in Karnataka also, if you just go deep into the children's issues, you will find here also in Karnataka the number is not that small. Around 1.25 lakh children are living in streets. They are not getting support from even from the government, even from the people working, because the reason is very simple: they don't have vote. So in our country, unfortunately, only people will have votes will get some support from all the systems. Important. Yeah. So what we are trying to do is, Jawahar Bal Manch is working silently since 2001 in India for the street children, especially street children. We have a program called as Mohabbat Ki Dukaan. Through that, we give children food free of cost. That is in majority of the many important cities we are having this program. And there are some other programs I would just want to highlight to the Karnataka media. If you go through our website, you can find a program, a bell there. It's called as Ding Dong Bell. Any child who ding that bell, a window will come, and you can ask anything
that you want. For example, if you want a bicycle and that boy or a girl who is genuinely asking, we will provide it for free of cost. So we are doing this very silently. So this is my second press meet after I took charge as a Bal Manch national chairman, because I am a person who is not interested to do more bhashan, but more than bhashan काम करने के लिए आदत है हमारा. So इसलिए we don't do much press conferences. So sorry for that, but still I am telling you it's very simple. We want to do it as a very silent work. That is why we don't show off things, but we are doing it silently. Third thing is we are publishing lot of books for children. See, this one is the recent one. This is about the child rights. This is the Government of India, Juvenile Justice Act. So, but unfortunately, children are not aware about this particular thing. So we published this, and we are now giving it free of cost among children. And a soft copy of this is now shared in hundreds of WhatsApp group that we are into. So these are some of the works that we are doing silently all over India. And the selected organizers of this organization is coming tomorrow to Karnataka for a 3-day long conference where we will discuss various topics. Of course, the latest ones we discussed, some examples I can tell you, is AI and youth. We are focusing children between the age group of 7 to 18. So there are also youth. And when we say about youth, we will say that about 18. No, 7 to 18 also youth, according to the youth policy of the Government of India. So they are also called as youth. So we focus topics like AI and youth, AI and health. So these are the topics that we are discussing in our 3-day conference. Of course, you're all welcome to cover our program, the inaugural session as well as the valedictory session. In valedictory, the Higher Education Ministry is coming to inaugurate the program. And tomorrow we are expecting KCG to inaugurate, and Muniyappa ji will be our chief guest, and the keynote address will be done by our working president and MP Chandrasekhar ji. And I request all of you to please help us to disseminate the idea of Jawahar Bal Manch among the people of Karnataka. Of course, my team in Karnataka is doing excellently good. Now we developed around 90 to 100 Titili units in villages. Slowly we are coming up with more Titili units. So Titili units means the basic units we are having in villages. We are having one Titili unit. We are having around 30 to 35 children between the age group of 7 to 18. And every week we are regularly having some small programs, right? So this is all in brief about Jawahar Bal Manch. So I request your support to make this program a big success by covering this 3-day long conference of Jawahar Bal Manch. I extend my wholehearted support to... You explain one more this thing, you're giving bicycle and all you told, no? I will tell you. No, they can ask some questions if they want to ask. I will. It's open to you. And before that open session, I would like to thank KPCC, Karnataka Pradesh Congress Committee, DKG, or Chandrasekhar ji, and all of the office bearers of Kerala Pradesh Congress, Karnataka Pradesh Congress Committee to extend, KPCC is this Kerala Pradesh Congress Committee also, So KPCC and Karnataka Pradesh Congress Committee. Of course, I was the General Secretary of the PCC Kerala earlier and the spokesperson. So normally KPCC comes like Kerala Pradesh Congress Committee. Okay, so friends, once again I thank all the Froundals, IYC, NSUI, Mahila Congress, and all the office bearers of KPCC to support this cause. And the session is open to you. If you have any questions, any queries, please ask. I will address them. Thank you very much. ಕಾರ್ಯಕರ್ತರೇ ನಮ್ಮ ಜೀವಾಳ, ಅವರಿಗೆ ನಾವು ಒಂದು ಸ್ಥಾನ ಕೊಡಬೇಕು. ಅದಂತೂ ನಮಗೆ ಮೇನ್ ಅಂತ ಹೇಳೋದು. ಲೀಡರ್ಸ್ ಅಲ್ಲ, ಕಾರ್ಯಕರ್ತರಿಂದ ಲೀಡರ್ಸ್ ಬರ್ತಾರೆ. ಅದೇ ನಿನ್ನೆ ನಿಮ್ಮ ಒಬ್ಬರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಇಲ್ಲೇ ಅವರು ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇದ್ದಾರೆ, ಅವ್ರ ಫ್ಯಾಮಿಲಿ ಹೇಳ್ತಾರೆ. ನಮಗೆ ಟಿಕೆಟ್ ಕೊಡೋಕ್ಕಾಗದಲ್ಲೂ ಕೂಡ ಟಿಕೆಟ್ ಆಗಿರುತ್ತೆ ಅನ್ನುವಾಗ ಲಾಸ್ಟ್ ತಪ್ಪಾಗಿದೆ. ಈ ತರ ಎಲ್ಲ ಆಗಿದೆ. ಅದೇ ಒಂದು ದೂರು ನಿನ್ನೆ. ಅದಕ್ಕೆ ನೀವೇನು ಆ ಥರದವ್ರು 100 ಜನ ಆಯ್ತು. ಈಗಾಗಲೇ ನಾವು ಡೈರೆಕ್ಟರ್ಸ್ನ ಮಾಡಲಿಕ್ಕೆ ಲಿಸ್ಟ್ ಮಾಡಿದ್ದಾರೆ. ಈಗ ನಾನು ಕೂಡ ಆ ಕಮಿಟಿನಲ್ಲಿ ಇದ್ದೀನಿ. ಸೊ ಇನ್ನು ಮೋಸ್ಟ್ ಪ್ರಾಬಲಿ ಇನ್ನೊಂದು ವಾರದಲ್ಲಿ ಡೈರೆಕ್ಟರ್ಸ್ದೆಲ್ಲ ಅನೌನ್ಸ್ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ನಾವು ಕಮಿಟಿ ಎಲ್ಲ ಮಾಡಿಬಿಟ್ಟು ಕೊಟ್ಟಿದ್ದೀವಿ ಈಗಾಗಲೇ.
ಪಕ್ಷ ಇವಾಗ ಅದನ್ನು KPCC ಅಧ್ಯಕ್ಷರು ಅದನ್ನು ಅಪ್ರೂವಲ್ ಮಾಡಿ ಅವರೊಂದ್ಸರಿ ನೋಡಿ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದಾರೆ ಈ ವಾರ. ಸೊ ಮೋಸ್ಟ್ ಪ್ರಾಬಲಿ ಇನ್ನೊಂದು 10 days ಒಳಗಡೆ ಡೈರೆಕ್ಟರ್ಸ್ ಎಲ್ಲ ಕರ್ನಾಟಕದಲ್ಲಿ ಅನೌನ್ಸ್ ಮಾಡ್ತಾರೆ. ಅದ್ರ ಮುಖಾಂತರ ಎಲ್ಲರೂ ಕೂಡ ಒಂದು ವಿಳಂಬ ಆಗ್ತಾ ಇಲ್ಲ. ಒಂದಲ್ಲ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು ಇವು ಬರ್ತಾ ಇದ್ವು, ಆ ಕಾರಣಕ್ಕೆ ಇದು ಮಾಡಿರಲಿಲ್ಲ. ಇವಾಗೆಲ್ಲ ಸಂಪೂರ್ಣವಾಗಿ ಆಗಿದೆ. ಸೊ ಇವಾಗ ಯಾವುದೂ ಇಲ್ಲದೇ ಇರೋದ್ರಿಂದ ಇನ್ನೊಂದು 10 days ಒಳಗಡೆ ಅನೌನ್ಸ್ ಆಗುತ್ತೆ ಎಲ್ಲ. ಚಂದ್ರಶೇಖರ್ ಸರ್, ಕೌನ್ಸಿಲ್ ನಾಮಿನೇಷನ್ ಎಷ್ಟು ಡಿಲೇ ಆಯಿತು? ಕೌನ್ಸಿಲ್ ನಾಮಿನೇಷನ್ಸು ಅದು ಗೌರ್ಮೆಂಟ್ ನಾಮಿನೇಷನ್ಸ್, ಅದು ನಮ್ಮ ಪಾರ್ಟಿ ಗೌರ್ಮೆಂಟ್ ನಾಮಿನೇಷನ್ಸ್. ಇವತ್ತು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದ್ರ ಜೊತೆಗೆ ಬಡ್ಜೆಟ್ ಸೆಷನ್ ಬೇರೆ ಇದೆ. ಅದರಿಂದ ಮುಖ್ಯಮಂತ್ರಿಗಳು ಬಡ್ಜೆಟ್ ಸೆಷನ್ನ ಭಾಳ ಡೀಪಾಗಿ ಅದನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಸರಿ ಬಡ್ಜೆಟ್ಟು ತುಂಬಾ ಒಂದು ಇದಾಗಿ ತಗೋಬೇಕಾಗಿದೆ, ಸೀರಿಯಸ್ ತಗೋಬೇಕಾಗಿದೆ. ಆ ಕಾರಣಕ್ಕೆ ಅದು, ಯಾಕೆಂದರೆ ನಾವು ಆಲ್ರೆಡಿ 2ನೇ ವರ್ಷಕ್ಕೆ ಕಾಲಿಕ್ತಾ ಇದ್ದೀವಿ. ಫಸ್ಟ್ ಇಯರು ನಾವು ಅದೇನು ಸರ್ಕಾರ ರಚನೆ ಮಾಡಿದ್ವಿ, ಅವಾಗ ಫಸ್ಟ್ ಒಂದು ಅಡ್ಯಾಕ್ ಇದನ್ನು ಮಾಡಿಕೊಂಡು ಮತ್ತೆ ಅದನ್ನು ಬಡ್ಜೆಟ್ ಮಾಡಿದ್ವಿ. ಈಗ ಈ ವರ್ಷ ಮಾಡುವಂಥ ಬಡ್ಜೆಟ್ಟು ನಮಗೆ ಮುಂದಿನ ಚುನಾವಣೆಗಳಿಗೆ ಇದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು, ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇರ್ಬೋದು. ಈಗ ಮೇ ಜೂನ್ಗೆ ಎಲೆಕ್ಷನ್ಸ್ ಬರೋದು ಗ್ಯಾರಂಟಿ ಇದೆ. ಸರ್ಕಾರ ಕೂಡ ಆ ಚುನಾವಣೆಗಳನ್ನ ನಡೆಸಬೇಕು, ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಇವತ್ತು ಈ ಬಡ್ಜೆಟ್ ಭಾಳ ಒಂದು ಪ್ರಾಮುಖ್ಯತೆಯನ್ನು ಪಡೀತದೆ. ಆ ಕಾರಣಕ್ಕೆ ಅದು ಸ್ವಲ್ಪ ಬಿಜಿ ಇದ್ದರು. ಈಗ ಪ್ರಕ್ರಿಯೆ ನಡೀತಾ ಇದೆ. ಆದಷ್ಟು ಬೇಗ MLCಗಳದ್ದು ಪ್ರಕ್ರಿಯೆ ಮುಗಿದೋಗುತ್ತೆ. ಈಗ ನಾನು ಆ ಕಮಿಟಿಲಿದ್ದೀನಿ, ಪರಮೇಶ್ವರ್ ಅವ್ರ ಚೇರ್ಮನ್ನು, ನಾನೊಬ್ಬ ಡೈರೆಕ್ಟರ್ ಅದರಲ್ಲಿ ಮೆಂಬರು. ಅದನ್ನು ಮಾಡಿ ಕೊಟ್ಟಿದ್ದು, ಅದರಲ್ಲಿ ಕೆಲವು ಬದಲಾವಣೆಗಳು ಅವು ಇವು. ಯಾಕೆಂತಂದರೆ ಈಗ ನಾವು ಅಷ್ಟು ಜನನ ನಾವು ಅಕಾಮಿಡೇಟ್ ಮಾಡಬೇಕು ಅಂತಂದರೆ ಈಗ PCCನೂ ಕೂಡ ಸ್ವಲ್ಪ ಕೆಲವು ಹೆಸರುಗಳು ಹಾಕಬೇಕು, MLAಗಳು ಕೊಡಬೇಕು, ಮತ್ತು DCC ಪ್ರೆಸಿಡೆಂಟ್ಸ್ ಕೊಡಬೇಕು, ಫ್ರಂಟಲ್ ಆರ್ಗನೈಸೇಷನ್ ಚೀಫ್ಸ್ ಕೊಡಬೇಕು. ಅಂದರೆ ಎಲ್ಲ ವರ್ಗದ ಜನಕ್ಕೆ ಅದನ್ನು ನ್ಯಾಯ ಒದಗಿಸ್ಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅದನ್ನು ಆಗಿ ಎಲ್ಲ ಫಿನಿಶ್ ಆಗಿದೆ. ಈಗ ಆಲ್ರೆಡಿ ನಾವು ಹೇಳಿದ್ದೀನಿ, ಇನ್ನು 10 days ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಅದು ಆಗಲಿಲ್ಲ ಅಂದಾಗ ತಾವು ಈ ಕ್ವಶನ್ ಕೇಳ್ಬೋದು ನೆಕ್ಸ್ಟು ಅಂತ ಅನಿಸುತ್ತೆ. ಈ ಸರಿ ಹಂಗಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಅಷ್ಟು ಜನ ಪಕ್ಷಕ್ಕೆ ದುಡ್ದಿರೋರೆ ಅಂಥವ್ರಿಗೆ ಕೊಡ್ತಾ ಇರೋದು. ಯಾಕೆಂತಂದ್ರೆ ನಾವಿವಾಗ ಅದನ್ನು ಕೆಲವು ಇದನ್ನು ಮಾನದಂಡ ಮಾಡ್ಕೊಂಡಿದ್ದೀವಿ. ಮಾನದಂಡ ಇನ್ ದ ಸೆನ್ಸ್ ಏನಂತಂದರೆ ಲೋಕಲ್ ಬ್ಲಾಕ್ ಪ್ರೆಸಿಡೆಂಟಿಂದ ಬರಬೇಕು, ಅದರಲ್ಲಿ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಕಂಪಲ್ಸರಿ ಇರಬೇಕು. ಅದರ ಎಲ್ಲವನ್ನು ಕೆಲವು ಮಾನದಂಡನ ನಮ್ಮ ಟೀಮ್ ಏನಿತ್ತು, ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮದು ಟೀಮ್ ಏನಿತ್ತು ಅದನ್ನು ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಅಧ್ಯಕ್ಷರಾಗಲಿ ಅದಕ್ಕೆ ಭಾಳ ಸಕಾರವಾಗಿ ಅದನ್ನು ಸ್ಪಂದಿಸಿದ್ದಾರೆ. ಆ ಕಾರಣಕ್ಕೆ ಈ ಸರಿ ಕಾರ್ಯಕರ್ತರಿಗೇ ಜಾಸ್ತಿ ಅನುಕೂಲ ಆಗೋವಂಥದ್ದು, ಅದರಲ್ಲೇನು ಎರಡು ಮಾತಿಲ್ಲ. ಯಾಕೆಂದರೆ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿರೋದು ಮತ್ತು ಇವತ್ತು 2 ಸರಿ ರಾಜ್ಯಸಭಾ ಮೆಂಬರ್ ಆಗಿರೋದು, ನಾನು ಆರ್ಗನೈಸೇಷನಿಂದ ಬಂದು, ಅದರಿಂದ ಮೊದಲ ಪ್ರಾಮುಖ್ಯತೆ ಆರ್ಗನೈಸೇಷನ್, ನೋ ಡೌಟ್ ಇನ್ ದಟ್. ಮಾಡೋಣ. ಇನ್ನು 3.5 ವರ್ಷ ಇದೆ ಚುನಾವಣೆ, ಆಮೇಲೆ ನೋಡೋಣ. ಈಗ ಏನಾದ್ರು ಪ್ರಸ್ತುತ ಇರೋದಿದ್ರೆ ಯಾವ್ದಾದ್ರು ಕೇಳಿ. ಯಾವ್ದಾದ್ರು ಡಿಸ್ಕಷನ್ ಹೆಂಗಿರ್ಬೇಕು ಅಂದರೆ ಎಲ್ಲರೂ ಬೆಂಬಲ ಕೊಡಿ ಅಂತ. ಈ ಕಾರಣಕ್ಕೆ ಇದು ವೆರಿ ವೆರಿ ಪ್ರಸ್ತುತ. ಇನ್ನೊಂದ್ ಕಡೆ ಸಚಿವರು ಸಹ ಹೇಳಿದರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಹೇಳ್ತಾರೆ. ಈಗ ಯಾರು 2-3 ದಿವಸದಿಂದ ಮಾತಾಡ್ತಾ ಇಲ್ಲ, ಗೊತ್ತಾಯ್ತಾ? 2-3 ಡೇಸಿಂದ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ದಯವಿಟ್ಟು ಕೆಣಕಿ ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ಬೇಡಿ. ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಅವ್ರನ್ನ ಒಂದು ಸ್ವಲ್ಪ ದಿವಸ ನೆಮ್ಮದಿಯಾಗಿರಕ್ಕೆ ಬಿಡಿ. ಓಕೆ? ಅಲ್ಲಲ್ಲ, ಈಗ ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ. ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತ ಅಂತಂದರೆ KPCC ಅಧ್ಯಕ್ಷರು ಇದೆ ಸುಪ್ರೀಂ ಇನ್ ದಿ ಸ್ಟೇಟ್. ಸೊ ಅದರಿಂದ ಅವರು ಹೇಳೋದು ತಪ್ಪಿಲ್ಲ. ನಾನು ಅವರು ದೊಡ್ಡವರು ಏನು ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನು ಅವ್ರನ್ನೇ ನೀವು ಕ್ವಶನ್ ಕೇಳಿ. ಬಟ್ ಈಗ ಸದ್ಯಕ್ಕೆ ಚುನಾವಣೆ ಲೋಕಲ್ ಬಾಡಿ ಅವ್ರು ಹೇಳಿರೋದು ಮೋಸ್ಟ್ಲಿ ಲೋಕಲ್ ಬಾಡಿ ಮತ್ತು ಕಾರ್ಪೊರೇಷನ್ಸ್ ಇದೆಲ್ಲ ಬರುತ್ತಲ್ಲ, ಮುಂದಿನ ಚುನಾವಣೆಗಳು ಈಗ ಅದೇ ಇರೋ ಸದ್ಯಕ್ಕೆ. ಅದನ್ನು ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಹೇಳಿದರೆ ಅದು ಗ್ಯಾರಂಟಿ, ಅದು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ಹಾಂ, ಅಲ್ಲ ಕರೆಕ್ಟ್. ಈಗ ಸಿದ್ದರಾಮಯ್ಯನವರಾಗಲಿ DK ಶಿವಕುಮಾರ್ ಅವರಾಗಲಿ ಇವ್ರ ನಾಯಕತ್ವ ಪರ್ಮನೆಂಟ್ ಆಗಬೇಕು ನಮಗೆ. ಅವ್ರ ನಾಯಕತ್ವ ಇಲ್ಲದೇ ಚುನಾವಣೆಗಳು ನಡೆಸೋದಕ್ಕೆ ನಾವು ಸಾಧ್ಯ ಇಲ್ಲ. ಅದರಿಂದ ಅವ್ರು ಹಂಗೆ ಹೇಳಿರ್ತಾರೆ. ಅದರಿಂದ ಅವರು ನಮ್ಮ ಪಕ್ಷದ ಭಾಳ ದೊಡ್ಡ ನಾಯಕರುಗಳು. ಅವ್ರ ನೇತೃತ್ವದಲ್ಲೇ ಯಾವತ್ತೂ ಕೂಡ ನಾವು ಚುನಾವಣೆಗಳು ಹೋಗೋದು. ಅದರಿಂದ ಹಂಗೆ ಹೇಳಿದ್ರಲ್ಲೇ ತಪ್ಪೇನಿಲ್ಲ, ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆ. ಆಮೇಲೆ ಅವ್ರ ಆರೋಗ್ಯದ ಬಗ್ಗೆ ಯಾರೋ ಮೀಡಿಯಾದವ್ರು ಕೇಳಿರ್ತೀರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರ್ ಅಂತ ಅದಕ್ಕೆ ಹೇಳಿರ್ತಾರೆ. ಅದೇ ಅವ್ರ ಆರೋಗ್ಯವಾಗಿ 10 ವರ್ಷ ಏನೋ, ಇನ್ನೂ 25 ವರ್ಷ ಅವ್ರು ರಾಜಕೀಯ ಮಾಡ್ತಾರೆ. ಅವ್ರು ಅದ್ರಲ್ಲಿ ಡೌಟೇ ಬೇಡ. ರಾಜಕಾರಣಿಗಳಿಗೆ ಏಜ್ನ ಇದಿಲ್ಲ, ಏನು ರಿಟೈರ್ಮೆಂಟ್ ಇಲ್ಲ, ನಾಯಕತ್ವನೂ ಇರ್ತದೆ.
ಇಬ್ಬರು ಸಿದ್ದರಾಮಯ್ಯನವ್ರದ್ದು ಕೂಡ ನಾಯಕತ್ವ ಅವ್ರು ಇರೋ ತನಕನೂ ಅವ್ರ ನಾಯಕತ್ವ ಇರುತ್ತೆ, ಡಿ ಕೆ ಶಿವಕುಮಾರ್ ಅವ್ರದ್ದು ಇರುತ್ತೆ, ಸಾಕಷ್ಟು ಜನ ಡಾಕ್ಟರ್ ಪರಮೇಶ್ವರ್ ಇರ್ಬೋದು, ಸಾಕಷ್ಟು ಜನ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ಹಾಗೆ ತುಂಬ ಜನ ಲೀಡರ್ಸ್ ನಮ್ಮ ಪಾರ್ಟಿನಲ್ಲಿದ್ದಾರೆ, ಎಲ್ಲರದ್ದು ಇರುತ್ತೆ. ಅದರಲ್ಲೇನು ಎರಡು ಮಾತು ಬೇಡ. ಖರ್ಗೆ ಅವ್ರದ್ದು ನಮ್ಮ ರಾಜ್ಯದಿಂದ AICC ಇದು ಅಧ್ಯಕ್ಷರಾಗಿದ್ದಾರೆ, ಅವ್ರದ್ದು ನಾಯಕತ್ವ ಭಾಳ ಇಂಪಾರ್ಟೆಂಟ್. ಜಾರಕಿಹೊಳಿ ಅವರಿದ್ದಾರೆ, ಹಾಂ, ಅವರು ಬಿಟ್ಟಿಲ್ಲ, ನಾನು ಯಾರನ್ನೂ ಬಿಡೋದಿಲ್ಲ, ನಾನು ಲಿಸ್ಟ್ ಮಾಡ್ಕೊಂಬಂದಿಲ್ಲ ಅಷ್ಟೇ ಇವತ್ತು ನಾನು ಬರಬೇಕಾದ್ರೆ. ಇಲ್ಲ ಅವರು ಅಲ್ಲಪ್ಪ, ಈಗ ಸೈಲೆಂಟ್ ಆಗಿರೋದು ನಿಮ್ಮ ಕೈ ಬೇಕಾಗಿಲ್ವಲ್ಲ, ನಾವು ಇನ್ನೇನು ಮಾಡೋದು, ಅವ್ರನ್ನ ಇರಕ್ಕೆ ಬಿಟ್ಬಿಡಿ, ಗೊತ್ತಾಯ್ತಾ? ಯಾವ ಬ್ರೇಕು ಇಲ್ಲ, ಯಾವ ಆಕ್ಸಲೇಟ್ರು ಇಲ್ಲ. ಹಾಂ, ಅದೇನಪ್ಪ ಗೊತ್ತಿಲ್ಲ, ನನಗೂ ಆಶ್ಚರ್ಯ ಆಗ್ತಾ ಇದೆ. ನಾನು ನಿಮ್ಮನ್ನು ಕೇಳೋಣ ಅಂತಿದ್ದೆ, ಯಾಕೆ ಏನೂ ಮಾಡಿಸ್ತಾ ಇಲ್ವಲ್ಲ ನೀವು ಅಂತ, ಗೊತ್ತಾಯ್ತಾ? ಹಾಂ, ನಾವು ಅವೆಲ್ಲ ಮಾಡಲ್ಲ. ನಿಮ್ಗೆ ಹೇಳಿದ್ದೀನಿ, ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಹೇಗೆ ನಡ್ಕೋಬೇಕು, ಆ ಸ್ಥಾನಕ್ಕೆ ಹೇಗೆ ಬೆಲೆ ಕೊಡಬೇಕು, ಅದಕ್ಕೋಸ್ಕರ ನಾನು ಅದ್ರ ಪ್ರಕಾರ ನಡ್ಕೋತೀನಿ ಅಂತ. ಅದಕ್ಕೆ ಸಾಕಷ್ಟು ಜನ ಬೇರೆ ಏನೇನೆಲ್ಲ ಹೇಳ್ಬೋದು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಯಾಕೆಂತಂದು ನನಗೆ ಪಕ್ಷ ಇಂಪಾರ್ಟೆಂಟೇ ಹೊರತು ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟೇ ಹೊರತು ನನ್ನ ಪದವಿ ಅಥವಾ ನಾನು ಇಂಪಾರ್ಟೆಂಟ್ ಅಲ್ವೇ ಇಲ್ಲ ನನಗೆ. ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಪಕ್ಷ ಪಕ್ಷ ಪಕ್ಷ. ನಾನು ಪಕ್ಷದ ಒಬ್ಬ ಆರ್ಡಿನರಿ ಕಾರ್ಯಕರ್ತ. ಅದರಿಂದ ನಾನು ಪಕ್ಷಕ್ಕೋಸ್ಕರ ನಾನು ಏನೇ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಥ್ಯಾಂಕ್ ಯು. ನಾನು ಯಾರನ್ನೂ ಕೆಣಕಲಿಲ್ಲ. ನನ್ನ ಸ್ಟೇಟ್ಮೆಂಟ್ನ ಒಂದ್ಸರಿ ನೋಡಿ, ನೀವೆಲ್ಲ ಮೀಡಿಯಾದವರು ಪ್ರಜ್ಞಾವಂತರಿದ್ದೀರಿ, ನಿಮ್ಮ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಯಾಕೆಂದರೆ ಪಾಪ ನೀವು ಚೆನ್ನಾಗಿ ಅದನ್ನು ಪಬ್ಲಿಷ್ ಮಾಡಿದಿರಿ. ಎಷ್ಟು ಮಟ್ಟಿಗೆ ನೀವು ಪಬ್ಲಿಷ್ ಮಾಡಿದಿರಿ ಅಂತ ಅಂದರೆ ನನಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಬರೀ ಕಾಂಟ್ರವರ್ಸಿಗಳನ್ನೇ ನೀವು ಪಬ್ಲಿಷ್ ಜಾಸ್ತಿ ಮಾಡಬೇಕಾಗಿರೋಂಥ ಸಂದರ್ಭದಲ್ಲಿ ಇವತ್ತಿನ ಸಮಾಜದಲ್ಲಿ ಅಂಥದ್ರಲ್ಲಿ ನಾನು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ನು ಕೂಡ ತುಂಬ ಚೆನ್ನಾಗಿ ಜನಗಳಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಿದ್ರಿ. ನಿಮ್ಗೆ ನಿಜವಾಗ್ಲೂ ಧನ್ಯವಾದ ಹೇಳಿದೆ. ಅದರಲ್ಲಿ ಎಲ್ಲೂ ತಪ್ಪಿಲ್ಲ, ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡಿಲ್ಲ. ನಾನು ಹೇಳಿದ್ದು ಪಕ್ಷದ ಶಿಸ್ತು. ನಿಮ್ಗೆ ಏನೇ ಮಾಡ್ಕೋಬೇಕಾದ್ರೂ ಹೋಗಿ ಮಾಡಿ, ನೀವು ದೊಡ್ಡವರಿದ್ದೀರಿ, ಡೆಲ್ಲಿಗೆ ಹೋಗಿ ಮಾತಾಡಿ, ನೀವು ಮಾಡ್ಕೊಳ್ಳಿ, ಪಕ್ಷದ ಹೊರಗಡೆ ಬೇಡ ಅನ್ನೋ ದೃಷ್ಟಿನಲ್ಲಿ ನಾವು ಹೇಳಿದ್ವಿ. ನಾನು ಮನವಿ ಮಾಡಿಕೊಂಡೆ. ಅದು ಕೆಲವರಿಗೆ ಬೇಜಾರಾಗಿ ಏನೋ ಭಾಳ ತಪ್ಪರ್ಥ ಕಲ್ಪಿಸ್ಕೊಂಡು ಹೇಳಿದ್ರೆ, ನಾನು ಕೆಣಕದಾಗಲಿ ಅದಾಗಲಿ ಅದು ನನ್ನ ಜಯಮಾನ ಅಲ್ಲ. ನಾನು ಯಾರನ್ನೂ ಪರ್ಸ್ನಲ್ಲಾಗಿ ನಾನು ಇದನ್ನು ಅಟ್ಯಾಕ್ ಮಾಡೋದು ಅಥವಾ ಇದು ಮಾಡೋ ಅಂತ ನಾನು ಯಾವತ್ತೂ ಮಾಡಿಲ್ಲ. ನಾನು ಮೀಡಿಯಾಗೆ ಬರೋನೇ ಅಲ್ಲ. ನಾನು ಅಂಥದ್ರಲ್ಲಿ ನಾನು ಅವತ್ತು ಹೇಳಿದಂಥ ಇದು ಯಾವುದೇ ತಪ್ಪಿಲ್ಲ. ಅದಕ್ಕೆ ನಾವು ಮುಗಿಸಿದ್ದೀವಿ, ಆಲ್ರೆಡಿ ಎಂಡ್ ಆಗಿದೆ. ಯಾಕೆಂದರೆ ಒಬ್ಬ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ಅದನ್ನು ಕಂಟಿನ್ಯೂ ಮಾಡಬಾರ್ದು, ನನಗೆ ಮತ್ತು ಬೇರೆಯವ್ರಿಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಈಗ ಅದನ್ನು ಸ್ವಲ್ಪ ದಿವಸ ಲೆಟ್ ಇಟ್ ಗೋ ಆನ್ ಲೈಕ್ ದ್ಯಾಟ್. ಯಾಕೆಂದರೆ ಈಗ ನೀವು ಸ್ವಲ್ಪ BJP ಕಡೆ ತಿರುಗಿಕೊಳ್ಳಿ. ಯಾಕೆ ತಿರುಗೋತಾ ಇಲ್ಲ? ಅಲ್ಲಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅವರು ಸ್ವಲ್ಪ ಸೈಲೆಂಟ್ ಆಗೋ ತನಕ ನೀವು ಸ್ವಲ್ಪ ಅವ್ರ ಹಿಂದೆ ಬೀಳಿ, ಗೊತ್ತಾಯ್ತಾ? ಅಲ್ವಾ? ಈಗ ಅವರು ಇವತ್ತು ಪೇಪರಲ್ಲಿ ನೋಡಿದೆ, ಡೆಲ್ಲಿ ಹೋಗಿದ್ದಾರೆ, ಡೆಲ್ಲಿಯಲ್ಲಿ ಅವ್ರಿಗೇನು ಕಿಮ್ಮತ್ತು ಸಿಗಲಿಲ್ಲ ಅಂತ, ಗೊತ್ತಾಯ್ತಾ? ಇಲ್ಲಿ ಬಂದು ಇವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಾಶಿವನಗರದಲ್ಲಿ. ಈಗ ಏನಾಗ್ಬಿಟ್ಟಿದೆ ಅಂದರೆ ಅವ್ರದ್ದು ಎಷ್ಟು ದೊಡ್ಡ ಲೆವೆಲ್ಗೆ ಹೋಗಿದೆ ಇದು ಅಂತ ಅಂದರೆ ಅದನ್ನು ನೀವು ನೆಗ್ಲೆಕ್ಟೇ ಮಾಡಾಕ್ಬಿಡ್ತಾ ಇದ್ದೀರಿ. ಯಾಕೆಂದ್ರೆ ನಿಮಗೂ ಬೇಜಾರಾಗೋಗ್ಬಿಟ್ಟಿದೆ. ಎಷ್ಟು ದಿವಸ ಅಂತ ಕ್ಯಾರಿ ಮಾಡೋದು ಅದನ್ನು? ಎಷ್ಟು ದಿವಸ ಇಲ್ಲ, ನಾನು ನೋಡ್ತಾ ಇದ್ದೀನಿ ಟಿವಿನ. ಮೊದಲಿದ್ದಷ್ಟು ತೀವ್ರತೆನೇ ಇಲ್ಲ ಇವಾಗ. ಆಮೇಲೆ ಅವರು ಎಫೆಕ್ಟಿವ್ ಆಗಿ ಮಾತಾಡ್ತವ್ರು, ಇವಾಗ ಮುಂಚೆಗಿಂತ ಬೈತಾ ಇದ್ದಾರೆ. ಅದರಿಂದ ನೀವು ಯಾಕೋ ಅವ್ರನ್ನ ನೀವೇ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರೆ, ಯಾವುದೇ ಇಶ್ಯೂ ಜಾಸ್ತಿ ದಿವಸ ಪ್ರೊಲಾಂಗ್ ಆದರೆ ಎಂಥ ಇಶ್ಯೂನೂ ಕೂಡ ಸತ್ತೋಗುತ್ತೆ ಅನ್ನೋದಕ್ಕೆ ಈ ಡಿಸಿಡೆಂಟ್ಸಿ BJPನಲ್ಲಿರೋದೇ ಅದಕ್ಕೆ ಉದಾಹರಣೆ ಅಂತ ನನ್ನ ಅನಿಸಿಕೆ. ಈಗ ಯಾರಾದ್ರೂ ಒಬ್ಬರನ್ನ ಹಾಸ್ಟೆಲೈಸರ್ ಇಟ್ಕೋಬೇಕು ನಾವು, ಪೊಲಿಟಿಕಲ್ ಹಾಸ್ಟೆಲೈಸರ್ಸ್ನ. ಈಗ ಸದ್ಯಕ್ಕಂತೂ ಎಲ್ಲ ಕರೆಕ್ಟ್ ಇದೆಯಲ್ಲ, ಅದನ್ನು ನೋಡೋಣ. ಮುಂದೆ ಏನಾಗುತ್ತೆ ಯಾರಿಗೆ ಗೊತ್ತು? ಮುಂದೇನು ಮತ್ತೇನು? ಇಂದಿಗ ಕ್ಯಾ ಚಿಂತೆ, ಪರಮಾತ್ಮ ಮೇಲಿಹನು ನೂಕುತಿರು ಜನ್ಮವನ್ನು ಮಂಕುತಿಮ್ಮ, ಗೊತ್ತಾಯ್ತಾ? ಮೇಲೊಬ್ಬ ಇದ್ದಾನೆ ಪರಮಾತ್ಮ, ಅವ್ನು ನೋಡ್ಕೋತಾನೆ. ನೀನು ಇವತ್ತು ನಾಳೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ಸವಿಸುತ್ತಿರು ಜನ್ಮವನ್ನು ಮಂಕುತಿಮ್ಮ, ಹಾಗೆಂದ ಸವಿಸ್ತಾ ಇರೋಣ. ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಆಗಮಿಸಿದ್ರ, ನಾವು ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಧನ್ಯವಾದ ತಿಳಿಸ್ತೀನಿ. ಈ ಒಂದು ಪೋಸ್ಟರ್ ಲಾಂಚ್ ಇದೆ. ಈ ಒಂದು ಪೋಸ್ಟರ್ಗೆ ನಮ್ಮ ದೆಹಲಿಯಿಂದ ಬಂದಿರುವ ಯೋಗೇಶ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಫ್ರೆಂಡ್ ಪ್ರಸಾದ್, ದ್ವಿವೇದಿ, ಕಿರಣ್, ರುಮಾನ್ ಆ್ಯಂಡ್ ನೋವೆಲ್, ಪ್ಲೀಸ್ ಜಾಯಿನ್ ಅಸ್ ಫಾರ್ ದ ಪೋಸ್ಟರ್ ಲಾಂಚ್. ಇವರು ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂಥ ಎಲ್ಲ ಅಧ್ಯಕ್ಷರು. ಹಾಗಾಗಿ ಈ ಒಂದು ನಮ್ಮ GC ಚಂದ್ರಶೇಖರ್ ಸರ್ ಅವರ ಅಧ್ಯಕ್ಷತೆ